ಯಾಕ ಲಾಯರು ಒಂದಕ್ಕೂ ಪ್ರಶ್ನೆ ಮಾಡ್ಲಿಲ್ಲ ಅಂತ ಗೊತ್ತೇ ಆಗ್ಲಿಲ್ಲ. ಅವರೇ ಬಂದ್ರಲ್ಲ, ಕೇಳ್ರಿ ಅವ್ರನ್ನೇ. ಅಲ್ರಿ ಲಾಯರ್ ಸಾಹೇಬ್ರೆ, ನೀವೇ ನಮ್ಮ ಬಲ, ನೀವೇ ನಮ್ಮ ಭರವಸೆ ಅಂತ ನಂಬ್ಕೊಂಡು ಎಲ್ಲಾ ಜವಾಬ್ದಾರಿನೂ ನಿಮಗೆ ಬಿಟ್ಟಿದ್ವಿ. ನಮ್ಮ ಮಾತಿಗೆ ಮಾತಾಗ್ತಿರಂತ ನಾವಿದ್ರೆ ನೀವೇ ಮೌನವಾಗಿ ಕೂತಿದ್ರಲ್ಲ, ಯಾಕೆ? ಅಲ್ರಿ, ಈಗ ನೀವು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ರೆ ಏನ್ರಿ ಪ್ರಯೋಜನ? ನಿಮ್ಮ ಕೇಸ್ ಫೈಲ್ ತುಂಬಾ ಸ್ಟ್ರಾಂಗ್ ಆಗಿದೆ, ನೀವು ಗೆಲ್ಲೋದು ಗ್ಯಾರಂಟಿ ಅಂತ ಅವತ್ತು ಹೇಳಿದ್ರಿ. ಇವತ್ತು ಅವರು ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ರೆ ನೀವು ಒಂದೂ ಪ್ರಶ್ನೆ ಮಾಡಲಿಲ್ಲ, ಯಾಕೆ? ಯಜಮಾನ್ರೆ, ನೀವು ಸುಮ್ಮನೆ ನನ್ನ ಮೇಲೆ ಕೂಗಾಡಬೇಡಿ. ನಾನೇನು ಕಾಪಿ ಹೊಡೆದು ಕಾಸು ಕೊಟ್ಟು ಲಾಯರ್ ಆದೋನಲ್ಲ. ನಮ್ಮ ಆಪೋಸಿಟ್ ಲಾಯರ್ ಕೇಳಿರೋ ಅಷ್ಟು ಪ್ರಶ್ನೆಗಳು ನ್ಯಾಯವಾಗೇ ಇದೆಯಲ್ಲ. ನಮ್ಮವರೇ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಕನ್ಫ್ಯೂಸ್ ಆದ್ರು. ನಾನೇನ್ ಮಾಡಲಿ? ಅಲ್ಲ, ಆ ರಂಗಣ್ಣ ಮೊದಲು ಮನೇಲಿ ಕಳ್ಳತನ ಮಾಡಿದ್ದೇನೆ ಅನ್ನೋ ವಿಷಯ ನೀವು ನನಗೆ ಹೇಳಲೇ ಇಲ್ಲ. ನೋಡಿ, ಈ ಥರ ಇದ್ದಾಗ ನಾನು ಏನು ವಾದ ಮಾಡೋಕ್ಕಾಗತ್ತೆ? ಚಲಪತಿ ಅವನ ಹೆಂಡತಿನ ಕೊಲೆ ಮಾಡಿ ಈಗಾಗಲೇ ಜೈಲಿಗೆ ಹೋಗಿದ್ದಾನೆ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಟ್ರಿ. ಅವನು ಸಾಚ ಅಂತ ನಾನು ವಾದ ಮಾಡೋಕ್ಕಾಗತ್ತಾ? ಕರ್ಣನೇ ನಾಟಕ ಮಾಡೋದಕ್ಕೆ ಒಪ್ಕೊಂಡಿದ್ದ ಅನ್ನೋ ವಿಷಯ ಕೂಡ ಹೇಳಿರಲಿಲ್ಲ. ಯಾತಕ್ಕೆ? ಹೀಗೆ ಸೂಕ್ಷ್ಮವಾದ ವಿಚಾರಗಳನ್ನ ನನ್ನಿಂದ ಮುಚ್ಚಿಟ್ರೆ ನಾನೇನು ಮಾಡೋಕ್ಕಾಗತ್ತೆ? ವಕೀಲ್ ಸಾಹೇಬ್ರೆ, ನೀವು ಎಷ್ಟು ಮೊಕದ್ದಮೆಗಳನ್ನು ನೋಡ್ಕೊಳ್ತಾ ಇದ್ದೀರಾ? 7. ಅವುಗಳಲ್ಲಿ ದೊಡ್ಡ ಮೊಕದ್ದಮೆ ಯಾವುದು? ನಿಮ್ಮದೇ. ಈ ಮೊಕದ್ದಮೆನ ನಾನು ನಿಮಗೆ ವಹಿಸೋದಕ್ಕೂ ಮುಂಚೆ ನಾನು ನಿಮಗೆ 2 ಫೈಲ್ಸ್ ಕೊಟ್ಟಿದ್ದೆ, ನೆನಪಿದೆಯಾ? ಆ ಫೈಲ್ಸ್ಗಳಲ್ಲಿ ಪ್ರತಿಯೊಬ್ಬರ ಹೆಸರು, ವಿಳಾಸ, ಕೆಲಸ, ಈ ಮೊಕದ್ದಮೆಗೆ ಅವರ ಸಂಬಂಧ ಏನು, ಅವರು ಮೊದಲೇನಾಗಿದ್ದರು, ಈಗೇನಾಗಿದ್ದಾರೆ, ಅವರ ಹೇಳಿಕೆಗಳೇನು, ಪ್ರತಿಯೊಂದು ನಾನು ಆ ಫೈಲ್ಗಳಲ್ಲಿ ಬರೆದಿಟ್ಟಿದ್ದೆ. ಯಾಕೆ ನೀವು ಆ ಫೈಲ್ಗಳನ್ನು ಓದಿಲ್ವಾ? ಅಥವಾ ಆ ಫೈಲ್ಗಳನ್ನು ಮಾರ್ಬಿಟ್ರಾ? ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ನ್ಯಾಯಾಲಯದಲ್ಲಿ ಪ್ರತಿಯೊಂದು ವಿಚಾರನೂ ನಾನೇ ನಿಮಗೆ ನೆನಪಿಸ್ತಾ ಇದ್ದೆ. ನೀವು ಒಂದು ವಿಷಯದ ಬಗ್ಗೆ ಆದರೂ ವಾದ ಮಾಡಿದ್ರ? ಉಲ್ಟಾ ನ್ಯಾಯಾಧೀಶರ ಮುಂದೆ ನಮಗೆ ಅವಮಾನ ಆಗೋ ಥರ ಮಾಡಿದ್ರಿ. ರೀ, ಏನ್ರಿ ಮಿಸ್ಟರ್ ಕರ್ಣ, ಏನೋ ನಮ್ಮ ಪರಿಚಯ ಇದ್ದವರು ಅಂತ ನಿಮ್ಮ ಕೇಸ್ ತಗೊಂಡ್ರೆ ಉಲ್ಟಾ ನನ್ನೇ ತಪ್ಪಿತಸ್ಥಂತರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ನೋಡಿ, ನಿಮಗೆ ನನ್ನ ಮೇಲೆ ನಂಬಿಕೆ ಭರವಸೆ ಇಲ್ಲ ಅಂತಂದ್ರೆ ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ. ಎಲ್ಲ ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕಾದ್ರೆ ನಾನು ಯಾತಕ್ಕೆ ಬೇಕು ಹೇಳಿ? ಇವತ್ತೇ ಈ ಕ್ಷಣನೇ ಈ ಕೇಸ್ನ ಇಲ್ಲೇ ಬಿಟ್ಟುಬಿಡ್ತೀನಿ, ಏನಾದರೂ ಮಾಡ್ಕೊಳ್ಳಿ. ನಿಮಗೆಷ್ಟೊತ್ತು ಬಹುವಚನದಲ್ಲಿ ಮಾತಾಡ್ಸಿದ್ದೆ ನನ್ನ ತಪ್ಪು. ನೀನೇನೋ ಬಿಟ್ಟು ಹೋಗೋದು, ನಾನೇ ನಿನ್ನನ್ನು ಹೊರಗೆ ಹಾಕ್ತಾ ಇದ್ದೀನಿ. ನೀನು ಹೀಗೆ ಮಾತಾಡ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀನೀಗ ಒಬ್ಬ ವಕೀಲಾಗಿ ಮಾತಾಡ್ತಾ ಇಲ್ಲ, ಉದ್ಯಮಿಯಾಗಿ ಮಾತಾಡ್ತಾ ಇದೆಯಾ. ನಿನಗೆ ಎಷ್ಟೆಷ್ಟು ದುಡ್ಡು ಬಂದಿದೆ, ನಿನಗೆ ಎಲ್ಲೆಲ್ಲಿ ಸೈಟ್ ಅಲಾಟ್ ಆಗಿದೆ, ಎಲ್ಲ ವಿಚಾರಗಳು ನಿನ್ನ ಸಹಪಾಠಿಗಳು ಬಾಯಿ ಬಿಟ್ಟಿದ್ದಾರೆ. ಇನ್ನು ನೀನು ನಾಟಕ ಮಾಡೋ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? ಕರ್ಣ, ನೀನು ಹೇಳ್ತಾ ಇರೋದು ನಿಜನಾ? ಮುನೇಂದ್ರ ಕೊಟ್ಟ ಕಪ್ಪು ಹಣದಿಂದ ಇವನು ಸಂಪೂರ್ಣವಾಗಿ ಕುರುಡಾಗ್ಬಿಟ್ಟಿದ್ದಾನೆ. ನಿನ್ನಂಥ ಕಪ್ಪು ಮನಸ್ಸಿರೋನು ಈ ಕಪ್ಪು ಕೋಟ್ ಹಾಕೋಬಾರ್ದು. ಇದು ನಿನಗೆ ಸೂಟ್ ಆಗಲ್ಲ. ಇಷ್ಟಕ್ಕೂ ಈ ಕಪ್ಪು ಕೋಟ್ ಯಾಕೆ ಹಾಕೋತಾರೆ ಅಂತ ನಿನಗೆ ಗೊತ್ತಿರಬೇಕಲ್ವಾ?
ನ್ಯಾಯಕ್ಕೆ ಶರಣಾರ್ಥಿ ಆಗೋ ಸಂಕೇತನೇ ಈ ಕಪ್ಪು ಬಟ್ಟೆ. ನ್ಯಾಯಕ್ಕೆ ಸತ್ಯಕ್ಕೆ ಪ್ರಾಮಾಣಿಕವಾಗಿ ದುಡಿಬೇಕು ಅನ್ನೋದೇ ಇದರ ಉದ್ದೇಶ. ಆದರೆ ನೀನು ಈ ಕಪ್ಪು ಬಟ್ಟೆಯಲ್ಲಿ ನ್ಯಾಯನ ಮುಚ್ಚಿ ನಮ್ಮ ನಂಬಿಕೆನ ಮಾರಾಟ ಮಾಡಿಬಿಟ್ಟೆ. ಈಗ ಈ ಕೈ ಮಾತಾಡೋದಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು. ಹೊರಟೋಗು! ಛೇ, ಅಲ್ಲ ಕರ್ಣ, ನೀನು ಕರ್ಕೊಂಡು ಬಂದವನೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲ. ಬೇರೆ ನಾವು ಯಾರನ್ನ ನಂಬೋದು? ಇಲ್ಲಿ ದುಡ್ಡೇನ ಸರ್ವಸ್ವ? ನ್ಯಾಯಕ್ಕೆ ಬೆಲೆ ಇಲ್ವಾ? ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು ಅಂತ ವರಕವಿ ದಾರಾ ಬೇಂದ್ರೆ ಅವರು ಹೇಳಿಲ್ವ ತಾತ? ಸರ್ವಂ ಕಾಂಚನಮಯಮಷ್ಟೇ. ಮತ್ತೀಗೇನ್ ಮಾಡೋದು? ಇದು ಬರೀ ಒಂದ್ ಕೇಸ್ ಅಲ್ಲ, ಈ ಮನೆ ಭವಿಷ್ಯ. ಇದನ್ನ ನಂಬಿ ನಡೆಸೋ ಅಂತವ್ರು ಯಾರಿದ್ದಾರೆ? ಇದಾರತ್ತೆ. ಕರ್ಣ, ನಿಂಗೆ ನೆನ್ಪಿದ್ಯಾ? ನಮ್ಮ ಪದ್ಮಿನಿ ಡೈವೋರ್ಸ್ ಕೇಸ್ನ ಗೆಲ್ಸಿದ್ರು ದಮಯಂತಿ ಅವರು. ನಾನು ಮರ್ತೇ ಬಿಟ್ಟಿದ್ದೆ. ನೀನು ಜ್ಞಾಪಿಸಿದ್ದು ತುಂಬಾ ಒಳ್ಳೇದಾಯ್ತು. ಸರಿ, ನಾನು ಮಾತಾಡ್ತೇನೆ, ನೀವು ಹೊರಡಿ. ಹಲೋ ಕರ್ಣ ಅವರೇ, ಏನ್ ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ವಿಷಯ? ನಮ್ದೊಂದು ಮೊಕದ್ದಮೆ ಇದೆ, ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಓ, ಲಾಯರ್ ಪದ್ಮನಾಭ ವಿಕ್ರಮ್ ರಾಥೋಡ್ ಅವ್ರ ಕೇಸ್ ತಾನೆ? ನಿಮ್ಗೆ ಗೊತ್ತು? ಸರ್, ನಮ್ಗೆ ಎಲ್ಲದ್ರ ಇನ್ಫಾರ್ಮೇಶನ್ ಇರತ್ತೆ. ಇನ್ಫ್ಯಾಕ್ಟ್ ನಿಮ್ ಕೇಸ್ನ ಫೈಟ್ ಮಾಡ್ತಾ ಇರೋರು ಲಾಯರ್ ಪ್ರಸನ್ನ ಸಿಂಹ ಅವರು. ಅವರು ತುಂಬಾ ಎಮಿನೆಂಟ್ ಲಾಯರ್. ಯಾಕೆ, ಅವ್ರ ಕಡೆಯಿಂದ ಏನಾದ್ರೂ ತೊಂದರೆ ಆಯ್ತಾ? ಅವರನ್ನ ಆ ಮುನೇಂದ್ರ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ನಮಗೆ ನಿಮ್ಮ ಅವಶ್ಯಕತೆ ಇದೆ. ಅಯ್ಯೋ, ಎಂಥ ಸಮಯದಲ್ಲಿ ಕೇಳ್ತಾ ಇದೀರಿ ಸರ್ ನೀವು? ನನ್ಗೀಗಾಗ್ಲೇ ತುಂಬಾ ಪೆಂಡಿಂಗ್ ಕೇಸ್ಗಳಿದೆ, ಅರ್ಥ ಮಾಡ್ಕೊಳ್ಳಿ. ಈ ಪರಿಸ್ಥಿತಿಯಲ್ಲಿ ನಿಮ್ ಕೇಸ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್. ಬೇಕಾದ್ರೆ ನಾನ್ ಬೇರೆ ಯಾವ್ದಾದ್ರು ಲಾಯರ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ, ಆಗ್ಬೋದಾ? ಇಲ್ಲ ದಮಯಂತಿ ಅವರೇ, ನಮಗೀಗ ಯಾರ ಮೇಲೂ ನಂಬಿಕೆ ಇಲ್ಲ. ದಯವಿಟ್ಟು ನಮಗೋಸ್ಕರ ಸ್ವಲ್ಪ ಬಿಡುವು ಮಾಡ್ಕೊಳ್ಳಿ. ಸರ್, ನನ್ನ ಪರಿಸ್ಥಿತಿ ನಿಮ್ಗೆ ಹೇಗೆ ಹೇಳಿ? ನನಗೆ ತಿಂಗಳ ಪೂರ್ತಿ ಕೋರ್ಟ್ ಕೇಸ್ಗಳು ಅಟೆಂಡ್ ಮಾಡೋದಿದೆ. ಎಲ್ಲ ಮೇಜರ್ ಕೇಸ್ಗಳೇ, ಅದನ್ನ ಬಿಟ್ಟು ಬರಕ್ಕಾಗಲ್ಲ ಸರ್. ಅರೆ, ನಾನು ನಿಮ್ಮ ಭರವಸೆಯಲ್ಲೇ ಇದ್ದೆ. ನೀವು ಹೀಗೆ ಹೇಳಿಬಿಟ್ರೆ ನಾನು ಏನು ಮಾಡಬೇಕು ಅಂತಾನೆ ನನಗೆ ತೋಚ್ತಾ ಇಲ್ಲ.